ಜಗದ್ಗುರು ಶ್ರೀ ಗಂಗಾಧರ ಜಾಲಿಮಂಚಿ ಗುರುಗಳಿಂದ ಶ್ರೀ ಸಿದ್ಧಾರ್ಥ ಶಿಖಾಮಣಿಯಲ್ಲಿ ಬರುವ ಶಿವಸ್ತುತಿ ಹಾಗೂ ಶಕ್ತಿ ಸ್ತುತಿಯನ್ನ ನಡೆಸಿಕೊಡ್ಬೇಕಂತ ಹೇಳೋದಕ್ಕೆ ಕೇಳ್ಕೊತೇನೆ. त्रैलोक्य संपदा
बसव स्वामी महाराज की जय। जय जय नमः पार्वते पति शिव हर हर महादेव। जय शुद्ध ब्रह्म जय जय शुद्ध ब्रह्म जय शुद्ध ब्रह्म जय जय शुद्ध ब्रह्म। ಎಲ್ಲರಿಗೂ ಶರಣ ಶರಣಾರ್ಥಿ. ಶಿವಸ್ತುತಿ ಹಾಗೂ ಶಕ್ತಿ ಸ್ತುತಿಯನ್ನ ನಡೆಸಿಕೊಟ್ಟ ಶುದ್ಧ ಬ್ರಹ್ಮಸ್ಥ ಸದ್ಗುರು ಶ್ರೀ ಗಂಗಾಧರ್ ಜಾಲಿಮತಿ ಗುರುವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಸ್ಥ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಶ್ರೀ ಸಿದ್ಧಾಂತ ಶಿಖಾಮಣಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ರಚಿತ ಗ್ರಂಥದ ಒಂದು ವಿಷಯವನ್ನ ನಮಗೆಲ್ಲ ವಿವರವಾಗಿ ತಿಳಿಸಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೀವಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶಿವಸ್ತುತಿ ಶಕ್ತಿ ಸ್ತುತಿ ಇವೆರಡನ್ನ ಸೇರಿಸಿ ಏನಂತಾರ್ರಿ? ವೇದಘೋಷ ಅಂತಾರ. ಆರಂಭದಲ್ಲಿ ಮಾಡೋದಕ್ಕೆ ವೇದಘೋಷ ಮಾಡ್ರಿ ಅಂತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಚಾಲು ಮಾಡಿ ಮುಂದೇನ್ ಮಾಡ್ಬೇಕು? ತ್ರೈಲೋಕ್ಯ ಸಂಪದ ಲೇಖ್ಯ ಅವೆಲ್ಲ ಹೇಳ್ಕೊತ ಹೋಗ್ಬೇಕು. ಲಾಸ್ಟಿಗೆ ಓಂ ಶಾಂತಿ 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 ಅನ್ಬೇಕು. ಅದು ವೇದಘೋಷ ಆರಂಭದಲ್ಲಿ ಮಾಡೋದು. ಈ ಒಂದು ಶಕ್ತಿ ಸ್ತುತಿಯ 10ನೇ ಶ್ಲೋಕ ವಿಚಾರ ಮಾಡ್ತಾ ಇದ್ದೇವೆ. ಶಿವಾದ್ಯಾದಿ ಸಮುತ್ಪನ್ನ, ಶಿವನಿಂದ ಏನಾಯ್ತು? ಆವಿರ್ಭವಿಸಿದ ಶಾಂತ್ಯಾತೀತ ಪರೋತ್ತರ, ಶಾಂತ್ಯಾತೀತ ಕಲೆಗೂ ಶ್ರೇಷ್ಠವಾದಂಥ, ಶಾಂತ್ಯಾತೀತ ಕಲೆಗೂ ಶ್ರೇಷ್ಠವಾದಂಥ ಅಂದ್ರೆ ಅವು 5 ಕಲೆಗಳದವ, ಅವಕ್ಕೆಲ್ಲಕ್ಕಿಂತ ಶ್ರೇಷ್ಠ ಆದಂಥ ಸಮಸ್ತಾನಾಂ ಅಂದ್ರೆ ಎಲ್ಲರ ತಾಯಿಯಾದ, ಸಮಸ್ತಾನಾಂ ಮಾತರಂ ಅಂದ್ರೆ ಎಲ್ಲರಿಗೂ ತಾಯಿ, ಸರ್ವಮಂಗಳ ಶಿವಕರೀಂ ಅಂದ್ರೆ ಮಂಗಳಪ್ರದಳಾದ ಸರ್ವಮಂಗಲಿಗೆ ನಮಿಸುತ್ತೇನೆ ಅಂತ. ಈ ಕಲೆಗಳಿಗೆ ಸಂಬಂಧಪಟ್ಟಂತೆ 5 ಕಲೆಗಳು ಯಾವ್ಯಾವ್ರಿ? ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ವಿದ್ಯಾಕಲೆ, ಶಾಂತಿ ಕಲೆ, ಶಾಂತ್ಯಾತೀತ ಕಲೆ, ಶಾಂತ್ಯಾತೀತೋತ್ತರ ಕಲೆ. 6 ಕಲೆಗಳು. ಇವು ಏನಂತ ಕಲೆ ಅಂದ್ರೆ ಏನು ಅನ್ನೋದು ಚಂದ ಅರ್ಥ ಮಾಡ್ಕೋಬೇಕು. ಏನ್ ಅರ್ಥ ಆಗ್ಯದ ಕಲೆ ಅಂದ್ರೆ ಏನಂತ? ಇಲ್ಲ. ಇವು ಕಲೆಗಳಂದ್ರೆ ಏನಿಲ್ಲ. ಈ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅದರಲ್ಲ, ಅವರಲ್ಲಿ ಭಕ್ತಿ ಅದ ಇಲ್ರಿ? ಭಕ್ತನಲ್ಲಿದ್ದದ್ದು ಯಾವುದು? ಶ್ರದ್ಧಾ ಭಕ್ತಿ. ಭಕ್ತನಲ್ಲಿರೋದು ಶ್ರದ್ಧಾ ಭಕ್ತಿ.
ಮಹೇಶನಲ್ಲಿರೋದು ನಿಷ್ಠಾಭಕ್ತಿ, ಶ್ರದ್ಧಾ, ನಿಷ್ಠಾ, ಅವಧಾನ ಮತ್ತೆ ಅನುಭಾವ, ಮತ್ತೆ ಆನಂದ ಭಕ್ತಿ, ಮತ್ತೆ ಸಮರಸ ಭಕ್ತಿ. ಈ ಭಕ್ತಿಗಳಿಗೆ ಕಲೆಗಳು ಅಂತಾರೆ. ಅವನಲ್ಲಿರುವ, ಶಿಷ್ಯನಲ್ಲಿರುವ ಈ ಒಂದು ಭಕ್ತಿಗಳು, ಸಾಧಕನಲ್ಲಿರುವಂತ ಭಕ್ತಿಗಳಿಗೆ ಕಲೆಗಳು ಅಂತಾರೆ. ಅಂಗನ ಭಕ್ತಿಗಳು ಯಾವ ಅಂಗ? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವ 6 ಅಂಗಗಳು. 6 ಅಂಗಗಳಲ್ಲಿ 6 ಭಕ್ತಿಗಳದಾವು. ಆ 6 ಭಕ್ತಿಗಳಿಗೆ ಏನಂತಾರ? ನಿವೃತ್ತಿ ಕಲೆ. ಇಲ್ಲಿ ಏನ್ ಮಾಡ್ಬೇಕವ? ಶ್ರದ್ಧಾ ಭಕ್ತಿ ಅಂತ ಏನ್ ಮಾಡ್ಬೇಕು ಸಾಧಕನಾದವನು ಅಂತಂದ್ರ ಇದು ಅರ್ಪಣಾ ಶಕ್ತಿ. ಈ ಅರ್ಪಣಾ ಶಕ್ತಿಯಲ್ಲಿ ಸಮರ್ಪಣೆ ಮಾಡದೇ ಇದರ ಕೆಲಸ. ಶ್ರದ್ಧಾ ಭಕ್ತಿ ಒಳಗೆ ಸಮರ್ಪಿಸುವುದು. ಈ ಕ್ರಿಯೆಯ ಪುರುಷ ಯಾರು? ಭಕ್ತ. ಇವನು ತಾನು ಸೇವಿಸುವ ಗಂಧವನ್ನ ಈಗೇನಾಗಬೇಕಾಗ್ಯದ? ಇದು ಅವನ ನಿಯಂತ್ರಣದಾಗ ಬರ್ಬೇಕಾಗ್ಯದ. ಯಾವುದು? ಬ್ರಹ್ಮಾಂಡ ಪಿಂಡಾಂಡಗಳು ಅವನ ನಿಯಂತ್ರಣದಾಗ ಬರ್ಬೇಕಾಗ್ಯದ. ಬ್ರಹ್ಮಾಂಡ ಪಿಂಡಾಂಡಗಳ ನಿಯಂತ್ರಣ ಮಾಡ್ಬೇಕಾದ್ರೆ ಅವು ಏನ್ ಮಾಡ್ತಾವ? ಅಟಾಪಿಲ್ದಂಗ ಆಗಿರ್ತಾವ. ಭೂಮಿ, ಗಂಧ, ಈ ಅನ್ನಮಯ ಶರೀರ, ಪೃಥ್ವಿ, ಇವೆಲ್ಲ ನಮ್ಮ ಅಟಾಪ್ನಾಗ ಅದಾವನ್ರಿ. ಇವು ಅನ್ನಮಯ ಶರೀರ ನಮ್ಮ ಅಟಾಪ್ನಾಗ ಅದ. ಅದು ಅದರದೇ ಆದ ಒಂದು ರೂಲ್ಸ್ ಅದ. ಅದರ ಪ್ರಕಾರನೇ ಹೋಗ್ಬೇಕಾಗ್ಯದ ನಾವು. ಹೌದಾ ಇಲ್ಲ? ಅವು ನಮ್ಮನ್ನ ಕಂಟ್ರೋಲ್ ಮಾಡ್ಲಕತ್ತವ, ನಾವು ಅದನ್ನ ಕಂಟ್ರೋಲ್ ಮಾಡ್ಲಕತ್ತೀವ್ರಿ. ಅವು ನಮ್ಮನ್ನ ಕಂಟ್ರೋಲ್ ಮಾಡ್ಲಕತ್ತವ, ನಾವು ಅದನ್ನ ಮೇಂಟೈನ್ ಮಾಡ್ಕೋತದ ಹೆಂಗಂತದ ಹಂಗೆ ಕೇಳ್ಕೊತ ಹೊಂಟ್ಬಿಟ್ಟಿವಿ ನಾವು. ಅದಕ್ಕೆ ಈ ಪೃಥ್ವಿ ಬ್ರಹ್ಮಾಂಡದೊಳಗನೂ ಅದ, ಪಿಂಡಾಂಡದೊಳಗೂ ಅದ. ಇದು ಪೃಥ್ವಿ ತತ್ವ. ಈ ಪೃಥ್ವಿ ತತ್ವ ನಮ್ಮ ನಿಯಂತ್ರಣಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ತಾನು ಸೇವಿಸುವ ಗಂಧವನ್ನ ಘ್ರಾಣೋಪಹಿತ ಚೇತನಕ್ಕೆ, ಘ್ರಾಣ ಉಪಹಿತ ಚೇತನ. ಘ್ರಾಣ ಅಂದ್ರೆ ಯಾವುದು? ಮೂಗ. ಮತ್ತ ಘ್ರಾಣ ಉಪಹಿತ ಚೇತನ ಅಂದ್ರೆ ಘ್ರಾಣದ ಘ್ರಾಣ, ಘ್ರಾಣದೊಳಗಿರುವ ಚೇತನ ಅದ ಅಲ್ರಿ ಮೂಗನಾಗ. ಘ್ರಾಣೋಪಹಿತ ಚೇತನಕ್ಕ ಗಂಧವನ್ನ ಏನ್ ಮಾಡ್ಬೇಕು? ಸಮರ್ಪಿಸಬೇಕು. ಆ ಘ್ರಾಣದೊಳಗಿರುವ ಉಪಹಿತ ಚೇತನಕ್ಕೆ ಏನಂತಾರಂದ್ರ ಆಚಾರಲಿಂಗ ಅಂತಾರ. ಭಕ್ತನಾದವನು ಏನ್ ಮಾಡ್ಬೇಕು? ತಾನು ಸೇವಿಸುವ ಗಂಧವನ್ನ, ಏನು ಇದುವೆಲ್ಲ ವಾಸನೆಗಳು ಬರ್ತಾವಲ್ಲ, ಸುಗಂಧ ಪರಿಮಳಗಳು, ಅವುಗಳನ್ನ ಸೇವಿಸುವುದಕ್ಕಿಂತ ಮುಂಚೆ ಅವ ಏನ್ ಮಾಡ್ಬೇಕು? ಘ್ರಾಣೋಪಹಿತ ಚೇತನಕ್ಕೆ ಅಂದ್ರೆ ಆಚಾರಲಿಂಗಕ್ಕೆ ಅರ್ಪಿಸಬೇಕು. ಒಂದೇನಾರ ಸುಗಂಧ ರೂಮ್ ಫ್ರೆಶ್ನರ್ ಹೊಡೆದಿದ್ರು, ಏನಾರ ಒಳ್ಳೆ ಪರಿಮಳ ಬಂತು ಅಂದ ಕೂಡ್ಲೇನೆ ನಾವು ದೇವರಿಗೆ ನೆನೆಸ್ತೀವಿ. ನಾವು ಒಂದ್ ಚಲೋ ಸುಗಂಧ ಸೇಂಟ್ ಬಂತು ಅಂದ್ರೆ ನಾವು ದೇವರಿಗೆ ನೆನೆಸ್ತೀವೇನ್ರಿ? ನೀವೇ ಅನುಭವಿಸ್ಬಿಡ್ತೀರಿ. ಅದಕ್ಕೆ ಅದು ಅನುಭವಿಸ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತಪ್ಪ? ಎದರಿಂದ ಸಾಧ್ಯ ಆಯ್ತು ಅನುಭವಿಸ್ಲಿಕ್ಕೆ? ನಿಮ್ಮ ಮೂಗದ ಅಂತ ಸಾಧ್ಯ ಆಯ್ತು. ಹೌದಿಲ್ಲ? ನಿಮ್ಮದು ಮೂಗು ಆದ ಅಂತ ನೀವು ಗಂಧವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಯ್ತು. ಮತ್ತು ಮೂಗಿನ ಮೂಗು ಆಚಾರ ಲಿಂಗ ಚೈತನ್ಯ ರೂಪದಲ್ಲಿ ಅದು ಇದ್ದುದಕ್ಕೆ ನೀವು ಆ ಗಂಧವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಯ್ತು. ಅದಕ್ಕಿಂತ ಒಂದು ಸುಗಂಧ ಪರಿಮಳವನ್ನ ನಾನು ಅನುಭವಿಸ್ಲಿಕ್ಕೆ ನೀನ್ ಅದಿ ಅಂತೇಳಿ ಸಾಧ್ಯ ಆಯ್ತಪ್ಪ ಅಂತೇಳಿ ಅವನಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಈಗ ಟಾನ್ಸಿಲ್ಸು ಮೂಗಿನಾಗಿನೂ ಏನೋ ಗಂಟು ಆಪರೇಷನ್ ಮಾಡಿರ್ತಾರಲ್ಲ ENT ಡಾಕ್ಟರ್ಗಳು, ಅದು ಯಾರು ಮಾಡ್ಕೊಂಡವ್ರಿಗೆ ಅನುಭವ ಇರ್ತದೋ. ಏನ್ ಅನುಭವ ಇರ್ತದಂದ್ರೆ
ಅವರಿಗೆ ಊಟಕ್ಕೆ ಕೊಡ್ರಿ ಅಂತ ಹೇಳ್ತಾರ, ಅವರಿಗೆ ಊಟಕ್ಕೆ ಕೊಡ್ರಿ ಅಂತ ಹೇಳ್ತಾರ. ಊಟ ಮಾಡುವಾಗ ಇದ್ರದ್ದು ಸ್ಮೆಲ್ಲೇ ಗೊತ್ತಾಗ್ತಾ ಇಲ್ಲ ನನಗಂತ ನಾವು ಊಟ ಮಾಡೋ ಪೇಷಂಟ್. ಮೂಗಿಗೆ ಸಂಬಂಧಪಟ್ಟಂತ ಆಪರೇಷನ್ ಮಾಡಿರ್ತಾರೆ ನೋಡ್ರಿ, ಗಂಟ್ಲ ಮೂಗಿಂದು. ಅವಾಗ ಅವ ಏನಂತಾನ, ಇದ್ರದ್ದು ವಾಸನೆನೇ ಗೊತ್ತಾಗಲ್ಲ ನನಗೆ, ಏನ್ ಸ್ಮೆಲ್ ಅದತ್ತೆ ಗೊತ್ತಾಗಲ್ಲ ಅಂತಾನ. ಅಂದ್ರ ನಿಮ್ಮ ಊಟ ಗಂಟೆಲ್ಲ ಇಳಿಬೇಕಾದ್ರ ಬರೇ ನಾಲಿಗೆ ರುಚಿಲಿಂದ ಒಳಗೆ ಇಳಿಲಕತ್ತದ ನೀವು ತಿಳ್ಕೊಂಡಿರಿ. ಮೂಗಿ ತೆಗೆದುಕೊಳ್ಳುವ ಪರಿಮಳದಲ್ಲಿಂತನೂ ಅದು ಊಟ ಒಳಗೋಲಕತ್ತದ. ಮಸಾಲೆ ಗಿಸಾಲೆ ಹಾಕ್ತಿರಿಲ್ಲ, ಸುಗಂಧ ಪರಿಮಳಗಳು. ಬರೇ ರುಚಿಯ ಆಧಾರದ ಮೇಲೆ ಅದು ಗಂಟ್ಲದ ಇಳಿತದಂತ ತಿಳ್ಕೊಂಡಿರಿ ನೀವು. ಬರೇ ರುಚಿ ಒಂದೇ ಇಲ್ಲ, ಗಂಧದ ಆಧಾರದ ಮೇಲೂ ಏನ್ ಮಾಡ್ಲಕತ್ತದ, ಒಳಗೆ ಇಳಿಲಕತ್ತದ. ಅದು ಮಸಾಲೆ ದೋಸೆ ಅಂದ ಕೂಡ್ಲೇನೆ ಮಸಾಲೆ ದೋಸೆದ ಒಂದು ಸ್ಮೆಲ್, ಇಡ್ಲಿ ಸಾಂಬಾರ್ ಅಂದ್ರೆ ಸಾಂಬಾರಿಂದ ಒಂದು ಸ್ಮೆಲ್. ಹೌದ್ರೆಲ್ಲ ಸ್ಮೆಲ್ ಹೆಂಗಿರ್ಬೇಕು ಹಂಗಿದ್ರೆ ಗಂಟಲ್ದಾಗ ಇಳಿತದ. ಅವು ಸ್ಮೆಲ್ ಸರಿಗಿರ್ಲಿಲ್ಲ ಅಂದ್ರೆ ಹಳಸದ ಚಲೋ ಅದ ನೋಡ್ಬೇಕಾದ್ರೆ ವಾಸನೆ ನೋಡ್ತೀರ, ಏನ್ ರುಚಿ ನೋಡ್ತೀರ? ಅದಕ್ಕೆ ಇಲ್ಲಿ ಏನದಪ್ಪ ಅಂದ್ರೆ ಒಂದು ಸ್ಟೆಪ್ ಏನು, ಗಂಧ. ಆ ಗಂಧವನ್ನ ನಾನು ಗ್ರಹಣ ಮಾಡ್ಬೇಕಾದ್ರೆ ಆ ಒಂದು ಘ್ರಾಣೇಂದ್ರಿಯ ಅಂತೇನದಲ್ಲ ಮೂಗು, ಆ ಮೂಗಿನೊಳಗ ಏ ಚೈತನ್ಯವೇ ನೀ ಅದಿ ಅಂತ, ಏ ಆಚಾರಲಿಂಗವೇ ನೀ ಅದಿ ಅಂತ ಈ ಘ್ರಾಣವನ್ನ ನಾನು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ಯದ ಅಂತೇಳಿ ಯಾವುದೇ ಒಂದು ಮೂಗಿನಿಂದ ನೀವು ಕೆಲಸ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಆ ಮೂಗಿನೊಳಗಿರುವ ಪರಮಾತ್ಮನನ್ನ ನೆನೆಸಬೇಕು. ಆದ್ದರಿಂದ ಗಂಧ ವಿಷಯದ ಸಂಬಂಧದ ರಾಗದ್ವೇಷ ವಿಕಾರಗಳು ಅಡಗುತ್ತವೆ. ಅಲ್ಲಿ ನೀವು ಪರಮಾತ್ಮನನ್ನ ನೆನೆಸಿದ್ರಿ ಅಂತಂದ್ರೆ ನಿಮ್ಗ ಕೆಲವೊಂದು ಸ್ಮೆಲ್ಗಳು ಬೇಕು ಅನ್ನಿಸ್ತವ, ಕೆಲವೊಂದು ಸ್ಮೆಲ್ಗಳು ಬೇಡ ಅನ್ನಿಸ್ತವ. ಈ ಬೇಕು ಅನ್ನೋದು ಬೇಡ ಅನ್ನೋದು ಎರಡನ್ನೂ ಕಳ್ಕೊಂಡು ಅಲ್ಲಿ ಎಂಥದೇ ಪದಾರ್ಥ ಇದ್ರೂ ಸಹಿತ ಪರಮಾತ್ಮನ ಪ್ರಸಾದ ಅಂತ ಸ್ವೀಕಾರ ಮಾಡುವಂತ ಒಂದು ಧೈರ್ಯ ಬರ್ತದ. ನೋಡ್ರಿ ಹೆಂಗ ಗಂಧ ವಿಷಯ ಸಂಬಂಧದ ರಾಗದ್ವೇಷದ ವಿಕಾರಗಳು ಅಡಗುತ್ತವೆ. ನೀವೇನೋ ಅಡಿಗೆ ಮಾಡಿದ ಹೊತ್ನಾಗ ಅದರ ಸ್ಮೆಲ್ಲು ಅದಕ್ಕೆ ತಕ್ಕಂತೆ ಮ್ಯಾಚಿಂಗ್ ಇರ್ಲಿಲ್ಲ ಅಂದ್ರ ಏನ್ ಅಡಿಗೆ ಮಾಡಿದಿ, ಟೇಸ್ಟೇ ಇಲ್ಲ, ಸ್ಮೆಲ್ ಇಲ್ಲ, ಏನಿದು ಅಂತೇಳಿ ಬೈತಿರ್ತಾರಿಲ್ಲ. ಒಂದು ಟೇಸ್ಟ್ ಹೆಚ್ಚು ಕಡಿಮೆ ಇದ್ರೂ ಸಹಿತ, ಒಂದು ಸ್ಮೆಲ್ ಹೆಚ್ಚು ಕಡಿಮೆ ಇದ್ರೂ ಸಹಿತ ಸುಮ್ಮ ಉಣ್ಲಕ್ಕೆ ಯಾವಾಗ ಸಾಧ್ಯ ಆಗ್ತದಂದ್ರ ಆ ಗಂಧ ವಿಷಯವನ್ನ ಏನ್ ಮಾಡ್ಬೇಕು, ಆ ಆಚಾರ ಲಿಂಗಕ್ಕೆ ಅರ್ಪಿಸಬೇಕು. ಇದು ನಂದಲ್ಲಪ್ಪ ನಿಂದು ಅಂತ ಅರ್ಪಿಸಿದಾಗ ಏನಾಗ್ತದ, ಗಂಧ ವಿಷಯ ಸಂಬಂಧದ ರಾಗದ್ವೇಷದ ವಿಕಾರಗಳು ಅಡಗಿ ಬಿಡ್ತಾವ. ಆ ವಿಕಾರಗಳು ಅಡಗಿದು ಅಂದ್ರ ಅವಾಗ ಏನಾಗ್ತದ, ಪೃಥ್ವಿ ಅವನ ವಶವಾಗುತ್ತದೆ. ಪೃಥ್ವಿ ತತ್ವ ಅದ ಇಲ್ಲ ನಿಮ್ಮ ಪಿಂಡಾಂಡದೊಳಗೆ, ಅದು ನಿಮ್ಮ ವಶದಾಗ ಬಂದ್ಬಿಡ್ತದ. ಪೃಥ್ವಿ ತತ್ವ ಇದು ಗಂಧ ಪ್ರಸಾದದ ಮಹಿಮೆ. ಗಂಧ ಪದಾರ್ಥ ಏನ್ ಬರ್ತದ, ಏನ್ ಬೇಕಾದ್ರೆ ಸ್ಮೆಲ್ಗಳು ಬರ್ತಿರ್ತಾವ. ಏನ್ ಬೇಕಾದ್ರೆ ಸ್ಮೆಲ್ಗಳು ಬರುವಾಗ ನಾವು ಅದು ಪದಾರ್ಥ ರೂಪದಲ್ಲಿ ಬರ್ತಾವ. ಬಂದ ಹೊತ್ನಾಗ ಆ ವಾಸನೆಗಳನ್ನು ಏನ್ ಮಾಡಬೇಕು, ನಿಮ್ಮ ಮೂಗಿನಿಂದ ಗ್ರಹಿಸುವಾಗ ಆ ಮೂಗಿನೊಳಗಿರುವ ಪರಮಾತ್ಮನನ್ನ ನೆನೆಸಬೇಕು. ಆ ಪರಮಾತ್ಮ ಈ ಗಂಧ ಬಂದದ, ಇದು ನಿನಗೆ ಸಮರ್ಪಣೆಯಪ್ಪ ಅಂತ ಅನ್ಬೇಕು. ಅಂದಿವೇನ್ರಿ ಇಲ್ಲಿ ತನ ಒಮ್ಮೆ ಎಂದರೆ ಮೂಗಿನೊಳಗಿಂದ ಆಚಾರ ಲಿಂಗಕ್ಕೆ ಎಂದರೆ ನೆನೆಸಿ ಮಾತಾಡ್ತೀವಿ. ಅವನಿಗೆ ಬರೇ ವಾಸನೆ ತಗೊಳ್ಳೋದು ಒಂದೇ ಗೊತ್ತದ. ಒಳಗಿರೋ ಲಿಂಗ ಏನ್ ಸಂಗಟ್ ನೀವು ಮಾತಾಡಿರ, ಮತ್ತೆ ಅದ್ರೊಳಗಿನ ಚೈತನ್ಯವನ್ನ ಗುರುತಿಸಿ ನಿಮ್ಮ ಮೂಗಿನೊಳಗಿರುವ ಆಚಾರ ಲಿಂಗ ಈಗ ನೀವು ಮಾತಾಡಿಸ್ಬೇಕು. ನೀ ಅದಿ ಅಂತ ಈ ವಾಸನೆ ತಗೊಳಕ್ ಸಾಧ್ಯ ಆಯ್ತಪ್ಪ ನನಗ ಪ್ರಸಾದ ರೂಪದಲ್ಲಿ, ಇದನ್ನ ನೀನು ಬಂದದ ಈ ವಾಸನೆ ಇದು ನಿನಗ ಅರ್ಪಣೆ ಅಪ್ಪ
ಅಂತೇಳಿ ಮೊದಲ ಆ ಆಚಾರಲಿಂಗಕ್ಕೆ ಸಮರ್ಪಿಸಿ ಆಮೇಲೆ ಅದು ಪ್ರಸಾದ ರೂಪದಲ್ಲಿ ನಾವು ತಗೋಬೇಕು. ಹಿಂಗಾಯ್ತಂದ್ರೆ ಪೃಥ್ವಿ ತತ್ವ ನಮ್ಮ ಹತೋಟಿ ಒಳಗೆ ಬರ್ತದೆ. ಪೃಥ್ವಿ ಗುಣ ಏನು? ಗಟ್ಟಿತನ, ಜಡ ಪ್ರವೃತ್ತಿ, ಒಂದ್ ಕಡೆ ಸುಮ್ಮ ಕುಂದ್ರ. ಮಣ್ಣ ಕಲ್ಲ ಹೆಂಗ್ ಕೂತಿರ್ತಾವ ಹಂಗ, ಏನ್ ಎಲ್ಲಿ ಹೋಗೋದು ಬೇಡ ಬರೋದು ಬೇಡ, ಸುಮ್ಮ ಒಂದ್ ಕಡೆ ಕೂತ್ ಬಿಡೋದು. ಜಡ ಪ್ರವೃತ್ತಿ ಪೃಥ್ವಿ ಕೆಲಸ. ಇದಾದ್ಮೇಲೆ ಇದು ಓದ್ತೀನಿ, ಇನ್ನೊಂದ್ಸಾರಿ ಚಂದ ಅರ್ಥ ಮಾಡ್ಕೊಳ್ರಿ. ನಿವೃತ್ತಿ ಕಲೆ ಅಂದ್ರೆ ಇದು ಅರ್ಪಣಾ ಶಕ್ತಿ. ಸಮರ್ಪಣ ಮಾಡೋದು ಇಲ್ಲಿ ಕ್ರಿಯೆ, ಅರ್ಪಣೆ ಮಾಡೋದು. ಈ ಕ್ರಿಯೆಯುಳ್ಳ ಪುರುಷನು ಯಾರಪ್ಪ ಅಂದ್ರೆ ಭಕ್ತ ಸ್ಥಳಿ, ಭಕ್ತ. ಅವನಲ್ಲಿರೋದು ಯಾವುದು? ಶ್ರದ್ಧಾ ಭಕ್ತಿ ಅಂದ್ರೂ ಒಂದೇ, ನಿವೃತ್ತಿ ಕಲೆ ಅಂದ್ರೂ ಒಂದೇ. ಇವನು ತಾನು ಸೇವಿಸುವ ಗಂಧವನ್ನ ಗ್ರಹಣ ಉಪಹಿತ ಚೇತನಕ್ಕೆ ಅಂದ್ರೆ ನಿಮ್ಮ ಮೂಗಿನೊಳಗಿರುವ ಪರಮಾತ್ಮ ಆಚಾರಲಿಂಗಕ್ಕೆ ಅಂದರೆ ಅದನ್ನ ಏನ್ ಮಾಡಬೇಕು? ಅರ್ಪಿಸುತ್ತಾನೆ. ಅದರಿಂದಾಗಿ ಗಂಧ ವಿಷಯ ಸಂಬಂಧದ ರಾಗದ್ವೇಷಗಳು ವಿಕಾರ ಅಡಗುತ್ತವೆ. ಆ ಗಂಧ ವಿಷಯದೊಳಗೆ ಏನು ತಕರಾರೇ ಇಲ್ಲ. ಪೃಥ್ವಿಯೇ ಅವನಿಗೆ ವಶವಾಗುತ್ತದೆ. ಇದು ಗಂಧ ಪ್ರಸಾದದ ಮಹಿಮೆ. ಪೃಥ್ವಿ ತತ್ವ ವಶ ಆಗಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಮೂಗಿನೊಳಗಿರುವಂತ ಪರಮಾತ್ಮನಿಗೆ ಅಥವಾ ಆಚಾರಲಿಂಗಕ್ಕೆ ಏನು ಗಂಧಗಳು ಬರ್ತವೋ ಅವೆಲ್ಲ ಮೊದಲು ಅವನಿಗೆ ಸಮರ್ಪಿಸಿ ಆಮೇಲೆ ನೀವು ಸ್ವೀಕಾರ ಮಾಡೋದು. ಏನಾರ ಡೌಟ್ ಅದನ್ರಿ ಇದ್ರಾಗ? ಮೂಗಿನೊಳಗಿನ ದೇವ್ರು ತೋರಿಸ್ಕೊಟ್ರಿ ಈಗ ಅವ್ರು. ಒಂದು ದೇವ್ರು ತೋರಿಸಿದ್ಮೇಲೆ ಉಳಿದ ದೇವರುಗಳು ನಿಮಗೆ ಸರಳದಾಗ ಗೊತ್ತಾಗ್ತಾವ. ಇನ್ನು ಎರಡನೇದ್ದೇನದ? ಪ್ರತಿಷ್ಠಾ ಕಲೆ. ಈ ಪ್ರತಿಷ್ಠಾ ಕಲೆ ಯಾರ ಬಲ್ಲಿ ಇರ್ತದ? ಮಹೇಶ್ವರನಲ್ಲಿ ಇರ್ತದೆ. ಭಕ್ತ ಮಹೇಶ. ಆ ಮಹೇಶನ ಬಲ್ಲಿರುವ ಪ್ರತಿಷ್ಠಾ ಕಲೆ ಅಂದ್ರೂ ಒಂದೇ, ನಿಷ್ಠಾ ಭಕ್ತಿ ಅಂದ್ರೂ ಒಂದೇ. ಅದು ನಿವೃತ್ತಿ ಕಲೆ ಏನು? ಅರ್ಪಣ ಶಕ್ತಿ, ನಮ್ಮಲ್ಲಿರೋದನ್ನು ಅರ್ಪಿಸೋದು. ಇಲ್ಲೇನದ? ಧಾರಣ ಶಕ್ತಿ. ಧಾರಣ ಶಕ್ತಿ ಇದು ಬಹಳ ಮುಖ್ಯ ಅದ. ಈಗ ನಾವು ಏನ್ ಹೇಳ್ತೀವಿ ಅದು ನೀವು ಕೇಳಿ ಧಾರಣ ಮಾಡ್ತೀರಾ ಇಲ್ಲ? ಜ್ಞಾನವನ್ನ ಗ್ರಹಿಸಿ ನೀವು ಧರಿಸ್ತಾರ ಇಲ್ಲ ಅದನ್ನ ಬುದ್ಧಿ ಒಳಗೆ? ಅದೇ ಧಾರಣ ಶಕ್ತಿ. ಧಾರಣ ಮಾಡುವುದು ಇದರ ಕ್ರಿಯೆ. ಈ ಕ್ರಿಯಾಯುಕ್ತ ಪುರುಷನು ಮಹೇಶ್ವರ. ಅಲ್ಲಿ ಭಕ್ತ ಇದ್ದ, ಇಲ್ಲ ಮಹೇಶ್ವರ. ಧಾರಣ ಶಕ್ತಿ ಮತ್ತೆ ಅರ್ಪಣಾ ಶಕ್ತಿ, ಹಂಗೆಲ್ಲ ಈ ಶಕ್ತಿಗಳು. ಇಲ್ಲೇನು ಧಾರಣ ಮಾಡ್ಬೇಕಾದ್ರೆ ನಾ ಏನೋ ಹೇಳ್ಕೊತೀನಿ, ನಿಮ್ಗೆ ಅದು ತಿಳಿಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ನಾ ಹೇಳಿದ್ದೆ ನಿಮಗೆ ತಿಳಿಲಿಲ್ಲ ಅಂತಂದ್ರೆ ತಿಳ್ಕೊಂಡು ಅದು ಧರಿಸ್ತಾರಲ್ಲ, ಶ್ರವಣ ಮನನ ನಿಧಿಧ್ಯಾಸನ ಮಾಡದೆ ಅದೇ ಧಾರಣ ಶಕ್ತಿ. ಹೇಳೋರು ಹೇಳ್ತಿರ್ತಾರ, ಕೆಳಗೆ ಒಳಗೆ ಹೋಲೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಗ್ರಹಣ ಶಕ್ತಿ, ಧಾರಣ ಶಕ್ತಿ. ಈ ಕ್ರಿಯಾಯುಕ್ತ ಪುರುಷನು ಮಹೇಶ್ವರ. ಅವನು ತಾನು ಸ್ವೀಕರಿಸುವ ರಸವನ್ನ, ನಾಲಿಗೆ ಕೆಲಸ ಇದು, ಯಾರಿಗ ಅರ್ಪಿಸ್ತಾನವ? ಅಲ್ಲಿ ಗ್ರಾಣೋಪ ಚೇತನಕ್ಕೆ ಅರ್ಪಿಸನವ. ಗ್ರಾಣೋಪ ಉಪಹಿತ ಚೇತನ ಏನದಲ್ಲ ಅದೇ ಉಪಹಿತ ಚೇತನ. ಅದು ಶಬ್ದ ಹೆಂಗದಂದ್ರ ಗ್ರಾಣೋಪಹಿತ ಚೇತನ. ಇಲ್ಲಿ ಜಿಹ್ವೋಪಹಿತ ಚೇತನ, ನಾಲಿಗೆ ಒಳಗಿರುವ ಉಪಹಿತ ಚೇತನ ಅಂದ್ರೆ ಯಾರು? ಗುರುಲಿಂಗ. ನಾಲಿಗೆ ಒಳಗಿರುವ ಉಪಹಿತ ಚೇತನ, ಜೀವೋಪಹಿತ ಚೇತನ ಅಂದ್ರೆ ಗುರುಲಿಂಗಕ್ಕೆ ಅರ್ಪಿಸ್ಬೇಕು. ಅವನಿಗೆ ಏನೇ ರಸಗಳು ರುಚಿಗಳು ಬಂದು ಅಂತಂದ್ರ ಮೊದಲ ಗುರುಲಿಂಗಕ್ಕೆ ನಾಲ್ಗೆ ಒಳಗಿನ ಲಿಂಗಯ್ಯನ ನೆನೆಸಬೇಕು. ರುಚಿ ರುಚಿಯಾದ ಪದಾರ್ಥಗಳದವತ್ತೇಳ ದವಾಶ್ ಹೊಡೆದ್ಬಿಡ್ತೀವಿ, ನಾಲ್ಗೆ ಒಳಗಿನ ಲಿಂಗಯ್ಯಗೆ ನೆನೆಸಂಗೇ ಇಲ್ಲ. ಅವನಿಗೆ ಸಮರ್ಪಿಸಿ ಇದು ನಿನ್ನ ಪ್ರಸಾದಪ್ಪ,
ಈ ಒಂದು ರುಚಿಯಾದ ಪದಾರ್ಥ ಯಾರೋ ತಂದು ನಿಮ್ಗೆ ಜಾತ್ರೆಗೆ ಹೋಗಿ ಬಂದೀವಿ, ಜಿಲೇಬಿ ಅವ ತಗೋರಿ ಅಂತ ಕೊಟ್ಟು ಕೂಡ್ಲೇನೆ ತಗೊಂಡು ಕಡಲ್ ತಿನ್ನಕ್ ಚಾಲು. ತಿನ್ನೋದಕ್ಕಿಂತ ಮೊದಲು ಈ ಪದಾರ್ಥ ನಿನಗೆ ಸಮರ್ಪಿಸಿದ್ದೇನೆ ನೋಡಪ್ಪ, ಜೀವೋಪ ಉಪಹಿತ ಚೇತನ, ಜೀವೋಪಹಿತ ಚೇತನ ಅಂದ್ರೆ ಗುರುಲಿಂಗ, ಇದು ನಿನಗೆ ಸಮರ್ಪಿಸ್ತೀನಪ್ಪ ಅಂತೇಳಿ ಅವನಿಗೆ ಸಮರ್ಪಿಸಬೇಕು. ನಿಮ್ಮೊಳಗ ಏನು ಅವ ಕೆಲವೊಂದು ರುಚಿಗಳು ನನಗೆ ಬೇಕಾಗಿಲ್ಲ, ಇದು ಬೇಡ, ಇದು ಮಾಡಬೇಡ. ಮನೆಯಾಗ ಫುಲ್ ವಾರ್ನಿಂಗ್ ಇರ್ತದೆ, ಅದು ಮಾಡಿದೆ ಅಂದ್ರೆ ನೋಡು, ಮಾಡಿದ್ರೆ ನೀನೇ ತಿನ್ಬೇಕು, ನಾನು ತಿನ್ನಂಗಿಲ್ಲ, ನೀ ಏನಾರ ಮಾಡ್ಕೋ. ಮತ್ತೆ ಕೆಲವೊಂದು ಇವು ಮಾಡೇಬೇಕು, ಇವು ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಹಪ್ಪಳ ಕರೆದು ಕೊಟ್ರೆ ಅನ್ನ ತುತ್ತು ಗಂಟಲದಾಗ ಇಳಿತು, ಇಲ್ಲಂದ್ರೆ ಇಲ್ಲ. 1 ಚಮಚ ತುಪ್ಪ ಹಾಕಿದ್ರೆ ಗಂಟಲದಾಗ ಇಳಿಯಲ್ಲ, 3 ಚಮಚ ತುಪ್ಪ ಹಾಕಿದ್ರೆ ಒಳಗೆ ಇಳಿತದ. ಹಿಂಗೆಲ್ಲ ಏನಾಗ್ಬಿಟ್ಟವ, ಆ ಪರಮಾತ್ಮನನ್ನ ಮರ್ತದ್ದಕ್ಕ ಆ ರುಚಿಗಳೇ ದೊಡ್ಡವಾಗಿ ಕೂತ್ಬಿಟ್ಟವ. ನಾಲಿಗೆ ಒಳಗಿರುವಂತ ಗುರುಲಿಂಗಗ ನೆನೆಸಿ ಇದು ಪದಾರ್ಥ ನಂದಲ್ಲಪ್ಪ ನಿಂದು ಅಂತೇಳಿ ಅವನಿಗೆ ಸಮರ್ಪಣೆ ಮಾಡಿ ಆ ಪರಮಾತ್ಮನ ಕಡೆ ಲಕ್ಷ್ಯ ಇಟ್ಕೊಂಡು, ಜೀವೋಪಯುಕ್ತ ಚೇತನದ ಕಡೆ ಲಕ್ಷ್ಯ ಇಟ್ಕೊಂಡು, ಗುರುಲಿಂಗದ ಕಡೆ ಲಕ್ಷ್ಯ ಇಟ್ಕೊಂಡು ನೀವು ಊಟ ಮಾಡಿದ್ರಿ ಅಂದ್ರೆ ಎಲ್ಲ ರಸಗಳು ಏನಾಗ್ತವ, ಪ್ರಸಾದಗಳಾಗ್ತವ. ಅದರೊಳಗ ರಾಗದ್ವೇಷಗಳು ಕಳೆದು ಹೋಗ್ಬಿಡ್ತವ. ಕಳೆದು ಹೋಯ್ತಂದ್ರೆ ಜಲತತ್ವ ಅವನ ವಶವಾಗುತ್ತದೆ, ಜಲತತ್ವ ಅವನ ವಶವಾಗುತ್ತದೆ. ಆ ರೀತಿ ರುಚಿ ರಸ ಏನದ ಪರಮಾತ್ಮನಿಗೆ ಅರ್ಪಿಸಿದ್ರೆ ಜಲತತ್ವ ಅವನ ವಶ ಆಗಿ ಇದು ರಸಪ್ರಸಾದದ ಮಹಿಮೆ. ರಸವನ್ನ ಪ್ರಸಾದ ಮಾಡ್ಕೋಬೇಕು. ರಸವನ್ನ ಪದಾರ್ಥ ರೂಪದಲ್ಲಿ ಬಂದದ್ದನ್ನ ನಾವು ಪ್ರಸಾದ ಮಾಡಿಕೊಂಡೆವು ಅಂತಂದ್ರೆ ಜಲತತ್ವ ನಮ್ಮ ವಶವಾಗುತ್ತದೆ. ಏನು ಮಾಡತ್ ಹೇಳಕತನವ, ಏನು ನಿಮ್ಗೇನು ಕೆಲಸ ಇಲ್ಲ, ಭವಿಷ್ಯ ಇಲ್ಲ. ಸುಮ್ಮನೆ ಆ ನಾಲಿಗೆ ಒಳಗಿರುವ ಪರಮಾತ್ಮನನ್ನ ನೆನೆಸಿ ಅವನಿಗೆ ಸಮರ್ಪಿಸಿ, ಪರಮಾತ್ಮ ಇದು ನಿನಗೆ ಗುರುಲಿಂಗಯ್ಯ, ಇದು ನಿನಗೆ ಸಮರ್ಪಣ ಅಂತಿಷ್ಟು ಹೇಳಿ ತಿಲ್ಲಕ್ಕೇನು ರೊಕ್ಕ ಬೇಕಾ, ರೂಪಾಯಿ ಬೇಕಾ? ಏನ್ ಮಾಡ್ಲಕ್ಕೆ ಹೇಳಕತ್ತಾರಿಲ್ಲ ಅವ್ರ ಸಾಧನೆ ಏನಿಲ್ಲ. ಇಷ್ಟೇ ರಸದ ವಿಷಯ ಬಂದ ಕೂಡ್ಲೇನೆ ಗುರುಲಿಂಗ ಇದು ನಿಂದಪ್ಪ, ನೀನಿಗೆ ನೋಡಪ್ಪ ನೈವೇದ್ಯ ಮಾಡ್ತೀನಿ ಅಂತ ಮನಸ್ಸಿನಾಗ ಒಂದು ಭಾವನೆ ತಾಳಿ ಅವನಿಗೆ ನೈವೇದ್ಯ ಮಾಡಿ ಆ ಪ್ರಸಾದ ನಿನ್ನ ಅನುಮತಿಯಿಂದ ಸ್ವೀಕಾರ ಮಾಡ್ತೀನಿ ನೋಡಪ್ಪ. ಇಟ್ಟು ಅನ್ಲಕ್ಕೆ ಏನಾಗ್ಯದ್ರಿ, ಆಚಾರ ಲಿಂಗಯ್ಯ ಅಂತ ಮೂಗಿನಾಗ ಅನ್ಬೇಕು. ನಾಲಿಗೆ ವಿಷಯ ಬಂದಾಗ ಕೂರ್ಲಿಂಗಯ್ಯ ಅನ್ಬೇಕು. ಮುಂದೆ ವಿದ್ಯಾಕಲೆ ಅಂತಂದ್ರ ಅದು ಅರ್ಪಣಾ ಶಕ್ತಿ, ಇನ್ನೊಂದು ಧಾರಣ ಶಕ್ತಿ ಇದ್ದಂಗೆ ಇದೇ ಯಾವದಪ್ಪ, ಜ್ಞಾನ ಶಕ್ತಿ. ಈ ಜ್ಞಾನ ಶಕ್ತಿ ಒಳಗ ಏನಾಗ್ತದ, ಪ್ರಸಾದಿ ಅಂತ ಒಬ್ಬ ಅಂಗ ಅದನಲ್ಲ, ಅವನೊಳಗಿರುವಂತ ಭಕ್ತಿ ಯಾವುದು, ಅವಧಾನ ಭಕ್ತಿ. ಮಹೇಶನೊಳಗಿರೋದು ನಿಷ್ಠಾ ಭಕ್ತಿ, ಭಕ್ತನೊಳಗಿರೋದು ಶ್ರದ್ಧಾ ಭಕ್ತಿ. ಇಲ್ಲಿ ಪ್ರಸಾದಿ ಒಳಗಿರೋದು ಅವಧಾನ ಭಕ್ತಿ. ಅವಧಾನ ಅಂದ್ರೆ ಸಾವಧಾನ, ನಿಧಾನವಾಗಿರೋದು ಅವಧಾನ ಭಕ್ತಿ. ಇದು ಜ್ಞಾನ ಶಕ್ತಿ. ಇಲ್ಲಿ ಏನಪ್ಪ ಜ್ಞಾನದ ಕೆಲಸ ಏನು, ವಿವೇಚನೆ, ವಿಚಾರ ಮಾಡೋದು. ಜ್ಞಾನ ಅಂದ್ರೆ ವಿಚಾರ ಮಾಡೋದು, ವಿವೇಚನೆ ಮಾಡದೆ ಇದರ ಕೆಲಸ. ಎದರ ಸಲುವಾಗಿ, ಆನಂದ ಹೊಂದುವುದಕ್ಕ, ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕ. ವಿವೇಚಿಸುವುದೇ ಇದರ ಕ್ರಿಯೆ. ಈ ಕ್ರಿಯಾಯುಕ್ತವಾದ ಪುರುಷ ಯಾರು, ಪ್ರಸಾದಿ. ಇವನೇನ್ ಮಾಡ್ತಾನ, ಅವನು ತಾನು ಸೇವಿಸುವ ರೂಪ ವಿಷಯವನ್ನ, ಕಣ್ಣಿಗೆ ಏನು ದೃಶ್ಯ ಬರ್ತದ ಆ ವಿಷಯವನ್ನ ನೇತ್ರೋಪಹಿತ ಚೇತನಕ್ಕೆ, ಅಂದ್ರೆ ಕಣ್ಣಿನ ಉಪಹಿತ ಚೇತನ, ಕಣ್ಣಿನ ಕಣ್ಣು ಅಂತಿರಲ್ಲ, ಅದೇ ನೇತ್ರೋಪಹಿತ ಚೇತನಕ್ಕೆ. ಅಂದ್ರೆ
ಶಿವಲಿಂಗಕ್ಕೆ ಅರ್ಪಿಸುತ್ತಾನೆ. ಶಿವಲಿಂಗಕ್ಕೆ ಅರ್ಪಿಸ್ತಾನೆ. ಹೆಂಗ? ಕಣ್ಣಿನೊಳಗಿನ ಲಿಂಗ ಏನರೆ ಕಂಡತು ಅಂತಂದ್ರ ನಿಮ್ ಕಣ್ಣಿನ ದೃಶ್ಯದ ಸುಖ ದುಃಖ ಅನುಭವಿಸೋದಕ್ಕಿಂತ ಮೊದಲು ನೀವೇನ್ ಮಾಡ್ಬೇಕು? ಕಣ್ಣೊಳಗಿರುವಂತ ಶಿವಲಿಂಗಯ್ಯನ ನೆನೆಸ್ಬೇಕು ನೀವು. ಆ ಒಳಗೆ ಕಣ್ಣು ಶಿವಲಿಂಗ ಇದ್ದದಕ್ಕೆ ನಿಮ್ಗೆ ಅದು ನೋಡ್ಲಕ್ ಸಾಧ್ಯ ಆಯ್ತು. ಅವನೇ ಇದ್ದಿದ್ದಿಲ್ಲ ಅಂದ್ರೆ ನೀವೇನ್ ನೋಡ್ತಿದ್ರಿ? ಅದಕ್ಕೆ ಶಿವಲಿಂಗ ನೀ ಇದನ್ನು ನೋಡಿದ್ನಪ್ಪ, ಇದು ನಂದ ಏನಿಲ್ಲಪ್ಪ, ಈ ದೃಶ್ಯ ಎಲ್ಲ ನಿಂದೆ. ಅದು ಚಂದ ಇದ್ರು ನಿಂದೆ, ಸುಂದರ ಇದ್ರು ನಿಂದೆ, ಕುರುಪ್ ಇದ್ರು ನಿಂದೆ, ಎಲ್ಲ ನಿಂದಪ್ಪ ಅಂತೇಳಿ ಅವನಿಗೆ ಸಮರ್ಪಿಸಿ ಆಮೇಲೆ ಆ ರೂಪ ವಿಷಯವನ್ನ ನೀವು ಗ್ರಹಿಸಬೇಕು. ಆ ರೀತಿಯಾದಂತ ಭಾವನೆ ಇದ್ರೆ ಅಲ್ಲೇನರೇ ಬೇಕು ಬೇಡ ಅಂತೇಳಿ ಭಾವನೆಗಳು ಉಂಟಾತವೇನ್ರಿ? ಏನಿಲ್ಲ. ಅದಕ್ಕೇನಾಗ್ತದ? ಇಲ್ಲಿ ಸೇವಿಸುವ ಏನಂತ ಆತ ಸೇವಿಸುವ ರೂಪ ವಿಷಯವನ್ನ ನೇತ್ರ ಉಪಹಿತ ಚೇತನಕ್ಕೆ ಅಂದ್ರೆ ಶಿವಲಿಂಗಕ್ಕೆ ಅರ್ಪಿಸುತ್ತಾನೆ. ಆಗ ಅವನಲ್ಲಿ ರೂಪ ವಿಷಯಕ ರಾಗದ್ವೇಷ ಭಾವನೆಗಳು ಏಳುವುದಿಲ್ಲ. ಆ ರೂಪಕ್ಕೆ ಸಂಬಂಧಪಟ್ಟಂತ ರಾಗದ್ವೇಷ ಭಾವನೆಗಳೇ ಹೇಳಂಗಿಲ್ಲ. ಕೆಲವೊಂದು ದೃಶ್ಯ ನೋಡ್ಲೇಬೇಕಂತ ಇಚ್ಛೆ ಪಡ್ತಾನ, ಕೆಲವೊಂದು ದೃಶ್ಯ ನೋಡ್ಲೇಬಾರ್ದಂತ ದ್ವೇಷ ಮಾಡ್ತಿರ್ತಾನ. ಆ ನೋಡ್ಬಾರ್ದನ್ನ ದೃಶ್ಯ ಎದುರು ಬಂದ್ರು ಅವನು ಯಾರ್ದದು? ತನಗೆ ಸಂಬಂಧ ಇಲ್ಲದು. ಯಾರ್ದದು? ಶಿವಲಿಂಗದ ದೃಶ್ಯ ಅದದು. ಶಿವಲಿಂಗ ನೋಡ್ತಿರ್ತಾನ, ನಂದೇನದ ಅದ್ರಾಗ ರಾಗದ್ವೇಷ ನಾನು ಎದಕ್ಕೆ ತಾಳಲಿ ಅಂತೇಳಿ ಅವನೇನಾತನ ರೂಪ ವಿಷಯಕವಾದ ರಾಗದ್ವೇಷ ಭಾವನೆಗಳು ಹೇಳುವುದಿಲ್ಲ. ಅವಾಗೇನಾಗ್ತದೆ? ಅಗ್ನಿ ತತ್ವ ಅವನ ವಶವಾಗುತ್ತದೆ. ಅವನ ಶರೀರದೊಳಗಿರುವ ಅಗ್ನಿ ತತ್ವ ಅವನ ವಶವಾಗುತ್ತದೆ. ಈ ರೀತಿ ಯಾರು ಮಾಡ್ತಾರೆ? ಅವ್ರದ್ದು ಅಗ್ನಿ ತತ್ವ ವಶವಾದವರ ಲಕ್ಷಣ. ನಾಲಿಗೆಯೊಳಗಿಂದು ಪ್ರಸಾದ ಮಾಡಿಕೊಂಡ್ರೆ ಜಲತತ್ವ ವಶ ಆದ ಲಕ್ಷಣ. ನಾಲಿಗೆ ವಿಷಯದೊಳಗೆ ರಾಗದ್ವೇಷ ಇರಬಾರ್ದು. ಮೂಗಿನ ವಿಷಯದೊಳಗೆ ರಾಗದ್ವೇಷ ಇಲ್ಲದಂಗೆ ಮಾಡಿಕೊಂಡ್ರೆ ಅದು ಪೃಥ್ವಿ ತತ್ವ ವಶವಾದ ಲಕ್ಷಣ. ಇಲ್ಲೇನಾಯ್ತು? ಅಗ್ನಿ ತತ್ವ ವಶವಾದ ಲಕ್ಷಣ ಏನಪ್ಪ ಅಂದ್ರ ಏನು ನೋಡ್ಬೇಕಂತೀವಿ, ಏನು ನೋಡ್ಬಾರ್ದಂತೀವಿ, ಅವೆರಡು ಭಾವನೆಗಳು ಕಳ್ಕೊಂಡು ಏನು ಬಂದದ್ದು ನೋಡ್ಕೊತಿರೋದಷ್ಟೇ. ಅದೇ ಬೇಕು, ಅದೇ ನೋಡ್ಬೇಕು, ಇದು ನೋಡಬಾರ್ದು, ಇದ್ರ ಮುಖ ನೋಡಬಾರ್ದು, ಅದ್ರ ಮುಖ ನೋಡ್ಬೇಕಂತಿರ್ತೀವಲ್ಲ, ಅವೆಲ್ಲ ಬಿಟ್ಟು ಕಣ್ಣೆದ್ರೆ ಏನ್ ಬರ್ತದ? ಅದೆಲ್ಲ ಏನನ? ಶಿವಲಿಂಗನ ಒಂದು ದೃಶ್ಯ. ನಂದೇನದಪ್ಪ? ನಿನ್ನ ದೃಶ್ಯ, ನೀ ಅದಿ ಅಂತೇಳಿ ಇದೆಲ್ಲ ನೋಡ್ಲಕ್ ಸಾಧ್ಯ ಆಗ್ಯದ. ಆಯ್ತಪ್ಪ, ನೀ ಹೆಂಗಂತೆ ಹಂಗ. ಹಿಂಗ ಇವು ಪಂಚಭೂತಗಳನ್ನ ವಶ ಮಾಡ್ಕೋಬೇಕಾದ್ರ ನಾವು ಅವುಗಳಿಂದ ಉಂಟಾಗುವ ವಿಷಯಗಳಲ್ಲಿ ರಾಗದ್ವೇಷಗಳನ್ನ ಕಳ್ಕೋಬೇಕು ಅನ್ನಂತ ವಿಚಾರ 3 ಕಲೆಗಳನ್ನ ಈಗ ಹೇಳಾಯ್ತು. ನಾಳೆ ಬೆಳಿಗ್ಗೆ ಇನ್ನ 3 ಕಲೆಗಳು ಹೇಳ್ತೇವೆ. ಒಟ್ಟು 6 ಕಲೆಗಳು. ಓಂ ನಮ ಶಿವಾಯ ಅಂತಂದ್ರ ಆ ಓಂ ನಮ ಶಿವಾಯದಾಗ ಹಿಂಗ್ ಬರ್ತಾವ 6 ಅಕ್ಷರಗಳದಾವಲ್ಲ. ಹಾಗೆ ಇವು 6 ಕಲೆಗಳು, 6 ಭಕ್ತಿಗಳು, 6 ಅಂಗಗಳು, 6 ಲಿಂಗಗಳು, ಹಿಂಗೆಲ್ಲ ಅದಾವ. ಈ ಕಲೆ 3 ಕಲೆ ಸಾಕಲ್ಲ, ಇನ್ನ 3 ಕಲೆ ಹೇಳ್ಬೇಕಾದ್ರೆ 11 ಆಯ್ತು. ಹೀಗೆ 10 ಮೇಲೆ ಆಯ್ತು. ಉಳಿದುದು ನಾಳೆ ಮುಂಜಾನೆ ಹೇಳೋಣ ಅಂತ ಹೇಳಿ ಈ ಒಂದು ಚಿಂತನವನ್ನು ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಯಾರಿಗೇನಾದ್ರು ಡೌಟ್ ಇದ್ರೆ ಚರ್ಚೆ ಮಾಡಬಹುದು, ಏನೂ ಇಲ್ಲ ಅಂದ್ರೆ ಮಂಗಳಾರತಿ. ನಮ್ಮ ಚಶ್ಮಾ ಕಳೆದು ಸುಮಾರು 15 ದಿವಸ ಆಯ್ತು. ಈಗ ಕರೆಕ್ಟ್ ಚಶ್ಮಾ ಮಾಡಿ ತಂದು ಕೊಟ್ರಿ. 3 ಸಾರಿ ಚಶ್ಮಾ ಚೇಂಜ್ ಮಾಡಿದ್ರು. ಏನು ಟೆಸ್ಟ್ ಮಾಡೋರು ಸರಿಗೆ ಮಾಡ್ತಾರೋ ಮಾಡಲ್ಲೋ, ಏನು ನಂಬರ್ಗಳು, ಆ ಟೆಸ್ಟ್ ಮಾಡಿದ ರಿಪೋರ್ಟೇ ಬೇರೆ ಅದ. ನನ್ನ ಕಣ್ಣಿಗೆ ಸೆಟ್ ಆದಂಥದ್ದು ಫಿಟ್ಟರ್ಸ್ ತಂದು ಮಾಡಿ ಕೊಟ್ಟದ್ದೇ ಬೇರೆ ಅದ. ನನಗೆ ಕಣ್ಣು ಯಾವತ್ತು ಚಂದ ಕಾಣ್ತದೋ ಅದೇ ಯೂಸ್ ಮಾಡ್ಬೇಕಲ್ಲ.
ಆ ಟೆಸ್ಟ್ ಮಾಡಿದ ರಿಪೋರ್ಟ್ಲಿ ಏನು ಕಣ್ಣೇ ಸರಿ ಕಾಣಲಿಲ್ಲ. 15 ದಿವಸ ಆಯ್ತು, ಫುಲ್ ಗೋಳಾಟ, ತಲೆ ಎಲ್ಲ ನೋಯದು, ಅದು ಇದು ಹಿಂಗೆ ಸತ್ಸಂಗ ಮಾಡಿ ಇವತ್ತು ಚಸ್ಮಾ ಚಲೋ ಬಂದವು, ಫಸ್ಟ್ ಕ್ಲಾಸ್. ಓಕೆ, ಇಲ್ರಿ ಅವರು ಟೆಸ್ಟ್ ಮಾಡೋದು ಸರಿಯಾಗಿ ಮಾಡಂಗಿಲ್ಲ. ಏಜ್ ಕೇಳ್ತಾರೆ, ನಿಮ್ ಏಜ್ ಎಷ್ಟಂತ. ಏಜ್ ಕೇಳಿ ಆ ಏಜಿಗೆ ತಕ್ಕಂತೆ ಇಷ್ಟು ಕೊಡ್ಬೇಕಂತ ಪಟಕ್ಕತ್ ಕೊಟ್ಬಿಡ್ತಾರೆ. ಕರೆಕ್ಟ್ ಟೆಸ್ಟ್ ಮಾಡಿ ಅದ್ರೊಳಗೆ ಕಷ್ಟಪಡ್ಲಿಕ್ಕೆ ತಯಾರಿಲ್ಲ ಅವರು. ಒಂದೆರಡು ಏನೋ ಬ್ಯಾಟ್ರಿ ಹಾಕಿ ಒಂದೆರಡು ಅಕ್ಷರ ಓದಿಸ್ದಂಗೆ ಮಾಡ್ತಾರೆ. ನಿಮ್ ಏಜ್ ಎಷ್ಟಂತ ಕೇಳ್ತಾರೆ, ಆ ಏಜಿಗೆ ತಕ್ಕಂತೆ ಕೊಟ್ಬಿಡ್ತಾರೆ. ಗ್ಲಾಸ್ ಇರ್ತಾವ್ರಿ, ಅವು ಫ್ರೇಮ್ ಇರ್ತಾವ, ಹಾಕಿಬಿಡ್ತಾರೆ ಕಟ್ ಮಾಡಿ. ಫಿಟ್ಟರ್ಸ್ ಇರ್ತಾರೆ, ಹಾಕಿಬಿಡ್ತಾರೆ. 10 ನಿಮಿಷನಾಗ ಚಸ್ಮಾ ರೆಡಿ. ಅಲ್ಲ ಅಂದ್ರ ಕೆಲವೊಂದು ಚಸ್ಮಾ ರೆಡಿನೂ ಇರ್ತಾವ, ನಮ್ ಏಜ್ ತಕ್ಕಂತೆ 4-5 ಹಾಕಿರ್ತಾವ್ರಿ. ಇದನ್ನ ನೋಡ್ ಅಂತ ಹೇಳ್ತಾರ್ರಿ. ಅವ್ ನಮ್ ಸರಿಯಾಗಿ ಕಾಣಿಸೋದು ಹಂಗೂ ತಗೋಬಹುದ್ರಿ. ಮತ್ತಿಲ್ಲ ನಮ್ ಚಸ್ಮಾ ಚೆಕ್ ಮಾಡ್ಬಿಟ್ಟು ಕ್ಲಾಸ್ ಇಂದ ಬಿಡ್ತಾರಲ್ಲ, ಇದು ಒಂದು ಅದು ಕರೆಕ್ಟ್. ಅವರು ಚೆಕ್ ಮಾಡೋರ ರಿಪೋರ್ಟ್ ಪ್ರಕಾರ ತಯಾರು ಮಾಡಿದ್ರು, ಏನೂ ಕಾಣಲಿಲ್ಲ. ಅದ್ರ ಬದಲಿ ಇನ್ನೂ ಒಂದು ಚೇಂಜ್ ಮಾಡಿ ಕೊಡ್ತೀವಿ ಅಂದ್ರು. ಅದು ಕಾಣ್ತಿತ್ತು, ಅದರ ತಲೆ ನೋಯ್ಲಕತ್ತಿಬಿಡ್ತು. ಅದು ಏನು ಸರಿ ಆಗಲಿಲ್ಲ. ಕಣ್ಣ ಮಾರಿ ಎಲ್ಲ ಬ್ಯಾನೆ, ಅದು ಬಿಚ್ಚೊಗಿಬೇಕನ್ನಂಗ ಕಾಣಿಸ್ತಿತ್ತು. ಮತ್ತೀಗ ಮಧ್ಯಾಹ್ನ ತಂದು ಕೊಟ್ಟಾರ, ಆರಾಮದ. ಮೊದಲಿನ ಚಸ್ಮಾ ಹೆಂಗಿತ್ತು ಹಂಗೆ ಆಗ್ಯದ. ಚಸ್ಮಾ ಕಳ್ಕೊಂಡು ಹುಚ್ಚುಬಾರಿಗೆ ಆಗ್ಬಿಟ್ಟಿನ. 15 ದಿವಸ ಆಯ್ತು. ಚಸ್ಮಾ ಕಳೆದ್ ಬಿಟ್ಟಾರ. ಮೊನ್ನೆ ಬೆಂಗಳೂರು ಎಲ್ಲೋ ಸುದ್ದಿ, ಈಗ 21 ತಿಂಗಳಾಯ್ತು ನೋಡ್ರಿ, ಹಂಗೆ ಆ ಪವರ್ ಜಾಸ್ತಿ ಆಗ್ತಾವ್ರಿ. ಚಸ್ಮಾ ಜಲ್ದಿ ಮಾಡಿಸ್ಕೋಬೇಕು, ಇಲ್ಲಂದ್ರೆ ಮತ್ತೆ ಜಾಸ್ತಿ ನಂಬರ್ ಬಂದ್ಬಿಡ್ತವ. ಆದಷ್ಟು ಬೇಗ ಚಸ್ಮಾ ಮಾಡಿಸ್ಕೋಬೇಕು. ಚಸ್ಮಾ ನಂಬರ್ ಬಂದಿತ್ತು ಅಂದ್ರೆ ಚಸ್ಮಾ ಮಾಡಿಸಿ ಹಾಕೊಳ್ಳೇಬೇಕು, ಇಲ್ಲಂದ್ರೆ ನಂಬರ್ ಇನ್ನೂ ಹೆಚ್ಚಾಕತ್ ಹೋಗ್ಬಿಡ್ತದೆ. ಇವತ್ತೇನು ಸ್ಟ್ರೆಂತ್ ಕಡಿಮೆ ಅದಲ್ಲ ಶರಣರ ಸಂಖ್ಯೆ. ಓಕೆ, ಮಂಗಳಾರತಿ ಮಾಡ್ರಿ, ಆಮೇಲೆ ಮಾತಾಡ್ಕೊತ ಕುಂದ್ರಿ.